ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ನಾವು 7ನೇ ತರಗತಿಯ ತಿಳಿ ಕನ್ನಡದ ಪಾಠ ನಸೀರುದ್ದೀನನ ಕಥೆಗಳು. ನಸೀರುದ್ದೀನ್, ಸ್ಟೋರೀಸ್ ಆಫ್ ನಸೀರುದ್ದೀನ್ ಪಾರ್ಟ್ 1ನಲ್ಲಿರೋದು. ಇದು 7ನೇ ತರಗತಿಯಲ್ಲಿ ಓದೋಣ ಮತ್ತು ಅರ್ಥವನ್ನು ತಿಳಿಯೋಣ. ಪಾಠ ಪ್ರವೇಶ. ಏನು ಇದು ಪಾಠ? ನಾವು ಹೇಗೆ ಕ್ಲಾಸಲ್ಲಿ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಹೇಗೆ ಪ್ರಿಪೇರ್ ಆಗ್ತೀವಿ, ಡ್ರೆಸ್ ಎಲ್ಲ ಸರಿ ಮಾಡ್ಕೊಳ್ಳೋದು, ಹೇರ್ ಎಲ್ಲ, ಅದೇ ರೀತಿಯಾಗಿ ಇದು ಪಾಠ ಹೋಗಿದ್ದ ಮುಂಚೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ಒಂದು ಸ್ಟೋರಿ. ಮಕ್ಕಳೇ, ಚಿಲ್ಡ್ರನ್ಸ್, ನೀವು ತೆನಾಲಿ ರಾಮನ ಹಾಗೂ ಬೀರಬಲನ ಕಥೆಗಳನ್ನು ಕೇಳಿದ್ದೀರಿ. ನಾವು ಲಾಸ್ಟ್ ಕ್ಲಾಸಲ್ಲಿ ತೆನಾಲಿ ರಾಮ ಮತ್ತು ಅಕ್ಬರನ ಬಗ್ಗೆ ಒಂದು ಸ್ಟೋರಿನ ಓದಿದ್ವಿ ಅಲ್ವಾ? ಅದೇ ಹೇಳ್ತಾ ಇದ್ದಾರೆ ಇವರು. You have heard the story of ತೆನಾಲಿ ರಾಮಕೃಷ್ಣ ಆ್ಯಂಡ್ ಬೀರಬಲ್ಲ. ಅವರಂತೆ ನಸೀರುದ್ದೀನನ ಕಥೆಗಳು ತುಂಬ ಪ್ರಸಿದ್ಧವಾಗಿವೆ. ಅದೇ ರೀತಿಯಾಗಿ ನಸೀರುದ್ದೀನ್ ಅವನ ಬಗ್ಗೆ ಸಹ ಸ್ಟೋರಿ ಏನಿದೆ ಇದೆ. ದ ಸ್ಟೋರೀಸ್ ಆಫ್ ನಸೀರುದ್ದೀನ್ ಆರ್ ಆಲ್ಸೋ ವೆರಿ ಫೇಮಸ್. ನಸೀರುದ್ದೀನದು ವರ್ಣರಂಜಿತ ವ್ಯಕ್ತಿತ್ವ. ನಸೀರುದ್ದೀನ್ ಇಸ್ ಅ colorful personality and he is the most influential characters in his story. ಯಾವುದೇ ಒಂದು ಸ್ಟೋರಿಯಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತಲ್ವ, ಅದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ವಿಚಿತ್ರವಾಗಿರುತ್ತೆ. ಈತನ ಕಥೆಗಳು ಗಾತ್ರದಲ್ಲಿ ಚಿಕ್ಕವು. ಅವನ ಸ್ಟೋರೀಸ್ ಹೇಳೋದ್ರಲ್ಲಿ ಸ್ಮಾಲ್. ಹಿಸ್ ಸ್ಟೋರೀಸ್ ಆರ್ ಸ್ಮಾಲ್ ಇನ್ ಸೈಜ್. ಒಂದು ಪುಟವನ್ನು ಮೀರುವುದಿಲ್ಲ. ಅವನ ಒಂದು ಇದು ಸ್ಟೋರಿ ಡು ನಾಟ್ ಎಕ್ಸಿಡ್ 1 ಪೇಜ್ ಆಲ್ಸೋ. ನಸೀರುದ್ದೀನಿಗೆ ಕತ್ತೆಯನ್ನು ಕಂಡರೆ ಬಹಳ ಪ್ರೀತಿ ಇದ್ದಂತೆ ಕಾಣುತ್ತದೆ. ನಸೀರುದ್ದೀನ್ಗೆ ಕತ್ತೆ ಅಂದರೆ ತುಂಬ ಇಷ್ಟ. ಅವನಿಗೆ ಕತ್ತೆ ಅಂದರೆ ತುಂಬ ತುಂಬ ಇಷ್ಟ. ಮೋಸ್ಟ್ ಆಫ್ ಹಿಸ್ ಸ್ಟೋರೀಸ್ ದ ಡಾಂಕಿ ಈಸ್ ಅ in most stories the donkey character is, we can see that characters. ಈ ಎಲ್ಲ ಕಥೆಗಳು ನಸೀರುದ್ದೀನ ಜೀವನದಲ್ಲಿ ನಿಜವಾಗಿಯೂ ನಡೆದವುಗಳೇ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಥೆಗಳನ್ನು ಓದಿ ಅವುಗಳ ಸ್ವಾರಸ್ಯವನ್ನು ಸವಿಯುವುದಷ್ಟೇ ಮುಖ್ಯ. ಇದು ಸ್ಟೋರಿ ಅವನ ಜೀವನದಲ್ಲಿ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ, ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾವೇನು ಮಾಡಬೇಕು, ಸ್ಟೋರಿ ಓದಿ ಎಂಜಾಯ್ ಮಾಡಬೇಕು ಅಲ್ವಾ? ವಿತೌಟ್ ಬಾದರಿಂಗ್ ಅಬೌಟ್ ವೆದರ್ ಆಲ್ ದೀಸ್ ಸ್ಟೋರೀಸ್ ಆ್ಯಕ್ಚುಲಿ ಹ್ಯಾಪೆಂಡೆಡ್ ಇನ್ ನಸೀರುದ್ದೀನ್ ಲೈಫ್ಸ್ ಆರ್ ನಾಟ್, ಶುಡ್ ನಾಟ್. ಓಕೆ, ದಿಟ್ ಈಸ್ ನಾಟ್ ಇಂಪಾರ್ಟೆಂಟ್. ಓಕೆನಾ? ವಾಟ್ ಇಟ್ ಈಸ್, ಫ್ಲೇವರ್ ಈಸ್ ನಾಟ್ ದ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲಿ ನಸೀರುದ್ದೀನ್ 4 ಕಥೆಗಳನ್ನು ಹಿಡಿದೆ ಓದಿ ಆನಂದಿಸಿ. ಯರ್ ಗಿವನ್ 4 ಸ್ಟೋರೀಸ್. ರೀಡ್ ಆ್ಯಂಡ್ ಎಂಜಾಯ್. ಓಕೆ, ಶಲ್ ವಿ ಸ್ಟಾರ್ಟ್? ಕತ್ತೆಯ ಮಾತು. ಕತ್ತೆಗೆ ಎಲ್ಲಾದರೂ ಮಾತು ಬರುತ್ತಾ? ಬರಲ್ಲ ಅಲ್ವಾ? ಅಂದರೆ ಓನರ್ಗೆ ಮಾತ್ರ ಗೊತ್ತಿರುತ್ತೆ ಅದರ ಒಂದು ಬಾಡಿ, ಇದು ಟಯರ್ಡ್ ಆಗಿದೆಯಾ, ಏನು ಮಾಡ್ತಾ ಇದೆ, ಯಾಕೆ ಆ ಥರ ಕೂಗ್ತಾ ಇದೆ ಅಂತ ಅಲ್ವಾ? ಅದೇ ರೀತಿಯಾಗಿ ನೋಡೋಣ. ನಸೀರುದ್ದೀನನ ಬಳಿ ಒಂದು ಸುಂದರವಾದ ಕತ್ತೆ ಇತ್ತು. ನಸೀರುದ್ದೀನ್ ಹತ್ರ ಒಂದು ಸುಂದರವಾದ ಒಂದು ಕತ್ತೆ ಇತ್ತು. ಕತ್ತೆ ಡಾಂಕಿ. ನಸೀರುದ್ದೀನ್ ಹ್ಯಾಡ್ ಅ ಬ್ಯೂಟಿಫುಲ್ ಡಾಂಕಿ. ಅವನು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಆ ಡಾಂಕಿನ ಮಾರಕ್ಕೆ ಅವನಿಗೆ ಇಷ್ಟ ಇರ್ತಿರಲಿಲ್ಲ. ವಿಚ್ ಹಿ ಡಿಡ್ ನಾಟ್ ಲೈಕ್ ಟು ಗಿವ್ ಇಟ್ ಟು ಎನಿವನ್ ಆರ್ he don't want to sell to other one also. ಆದರೂ ಒಂದು ದಿನ ನೆರೆಯವ ಕೇಳಿದ. ಅಂದರೂ ಸಹ ಏನು ಮಾಡ್ತಾನೆ, ನೈಬರ್ಸ್ ಓಕೆನಾ? ಹವರ್ ಒನ್ ಡೇ ದ ನೈಬರ್ಸ್ ಆಸ್ಟ್, ಏನು ಕೇಳ್ತಾರೆ, ಕೆಲವು ಸಾಮಾನು ಸಾಗಿಸಬೇಕಿದೆ. ಸಮ್ ಲಗೇಜ್ ನೀಡ್ಸ್ ಟು ಬಿ ಕ್ಯಾರಿಡ್. ನಾನು ಸ್ವಲ್ಪ ಲಗೇಜ್ ಅಂದರೆ ಅದೇ ಹಿಂದಿನ ಕಾಲದಲ್ಲಿ ನಾವು ಕತ್ತೆಗಳು, ಹಸುಗಳು ನಾವು ಅದನ್ನು ಬಳಸ್ತಾ ಇದ್ದೀವಿ ಟ್ರಾವೆಲ್ ಮಾಡೋಕ್ಕೋಸ್ಕರ ಅಲ್ವಾ? ಆಗಿನ ಕಾಲದ ಸ್ಟೋರಿ ಇರ್ಬೋದೇನೋ ಇದು ಅಲ್ವಾ? ಇವಾಗೆಲ್ಲ ಬಸ್ಸು, ಗಾಡಿ, ಕಾರ್, ಆಟೋ ಎಲ್ಲ ಬಂದಿದೆ, ನೋ ಪ್ರಾಬ್ಲಮ್.
ನಿನ್ನ ಕತ್ತೆ ಕೊಡುವೆಯಾ? ವಿಲ್ ಯು ಲೆಂಡ್ ಮೀ ಯುವರ್ ಡಾಂಕಿ ಟು ಕ್ಯಾರಿ ಮೈ ಲಗೇಜ್? ಇಲ್ಲ ಮಿತ್ರ, ನೋ ಫ್ರೆಂಡ್. ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ. ನೌ ಐ ಡೋಂಟ್ ಹ್ಯಾವ್ ಎನಿ ಡಾಂಕಿ. ನನ್ನ ಹತ್ರ ಇವಾಗ ಯಾವುದೋ ಕತ್ತೇನೆ ಇಲ್ಲ. ಸೆಡ್ ನಸೀರುದ್ದೀನ್. ನಸೀರುದ್ದೀನ್ ಹೇಳ್ತಾ ಇದ್ದಾನೆ. ಪರಿಪರಿಯಾಗಿ ಕೇಳಿಕೊಂಡರೂ ನಸೀರುದ್ದೀನ್ ತನ್ನ ಬಳಿಯ ಕತ್ತೆ ಇಲ್ಲ ಎಂದೇ ವಾದಿಸಿದ. ಅವನು ತುಂಬ 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 ರಿಕ್ವೆಸ್ಟ್ ಮಾಡ್ತಾನೆ. ನಸೀರುದ್ದೀನ್ ಹೇಳ್ತಾನೆ, ಐ ರಿಯಲಿ ಡೋಂಟ್ ಹ್ಯಾವ್ ಡಾಂಕಿ ಅಂತ ಹೇಳಿದ. ನನ್ನ ಹತ್ರ ಡಾಂಕಿ ಕತ್ತೆ ಇಲ್ಲವೇ ಇಲ್ಲ. ಮಿತ್ರ, ಇನ್ನೇನು ಹೊರಡಬೇಕು? ಮಿತ್ರ, ಅವನು ಸ್ವಲ್ಪ ಮನೆ ಬಿಡಬೇಕು. ಹಿ ಶುಡ್ ಲೀವ್ ಸಮ್ಟೈಮ್ಸ್. ಅಷ್ಟರಲ್ಲಿ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿಕೊಂಡಿತು. ಏನಾಗುತ್ತೆ, ಅಷ್ಟರಲ್ಲಿ ಕತ್ತೆ ಏನಾಗುತ್ತೆ, ಜೋರಾಗಿ ಸೌಂಡ್ ಮಾಡುತ್ತೆ. ದ ಡಾಂಕಿ ಇನ್ ದ ಹೌಸ್, ಇಟ್ ಈಸ್ ಲೌಡ್ಲಿ, ಇಟ್ ಈಸ್ ಶೌಟೆಡ್. ನೆರೆಮನೆಯಾತ. ನೆರೆಮನೆಯಾತ ಅಂದರೆ ಅದೇ ನೈಬರ್ ಇರ್ತಾನಲ್ವ ಅವನು. ಏನು ದೊಡ್ಡ ಮನುಷ್ಯರೇ, ವಾಟ್ ಬಿಗ್ ಪರ್ಸನ್. ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ. ಅವನು ಹೇಳ್ತಾ ಇದ್ದಾನೆ, ದ ಡಾಂಕಿ ಶೌಟಿಂಗ್ ದಟ್ ಐ ಆಮ್ ಯರ್ ಅಂತ ಹೇಳ್ತಾನೆ. ನಾನು ಇಲ್ಲಿದ್ದೀನಿ ಅಂತ ಡಾಂಕಿ ಹೇಳ್ತಾ ಇದೆಯಲ್ಲ ಎಂದು ವ್ಯಂಗ್ಯವಾಗಿ ಅಂದರೆ ಸಮ್ ಇರಿಟೇಟಾಗಿ ಮಾತಾಡೋದು ಅಥವಾ ಟೀಸ್ ಮಾಡೋದು. ನಸೀರುದ್ದೀನನಿಗೆ ಕೋಪ ಉಕ್ಕಿ ಬಂತು. ಈ ಗಾಟ್ ಆ್ಯಂಗ್ರಿ. ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ ನಾನು, ಸಚ್ ಎ ಗ್ರೇಟ್ ಮ್ಯಾನ್, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚು ಎಂದು ಕೇಳಿದ. ಅವನು ಹೇಳ್ತಾನೆ, ನಾನು ಹೇಳಿದೆ ಅಲ್ವಾ, ನನಗಿಂತ ನಿನ್ನ ಕತ್ತೆ ಮಾತೆ ಜಾಸ್ತಿ ಆಯಿತಾ ಅಂತ ಅವನು ಹೇಳ್ತಾನೆ. ಯು ಬಿಲೀವ್ ಮೋರ್ ಇನ್ ವರ್ಡ್ಸ್ ಆಫ್ ದ ಡಾಂಕಿ ದ್ಯಾನ್ ಇನ್ ಮೈ ವರ್ಡ್ಸ್. ನನಗಿಂತ ನೀನು ಕತ್ತೆ ಮೇಲೆ ನಂಬಿಕೆ ಜಾಸ್ತಿ ಇದೆಯಾ ನಿನಗೆ ಅಂತ ಅವನ ಟೀಸ್ ಮಾಡ್ತಾನೆ. ನೀವು ಟೀಸ್ ಮಾಡ್ತಾನೆ, ಅವನು ಟೀಸ್ ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.